ಪ್ರಮುಖವಾಗಿ ಅದೇ ಸರ್, ಈಗ ನೆನ್ನೆ ಈಗ ಸಿಎಂ ಅವರು ಕೂಡ ಇವತ್ತು ಸಂಜೆ ಮೀಟ್ ಮಾಡೋದು ಸರ್. ಒಂದು ನಿಮಿಷ ನಡೀರಪ್ಪ ಒಳಗೆ ಏನು ಹೇಳಿ ಹೇಳ್ತೀನಿ ಸರ್. ಇಲ್ಲ ನೆರಳಲ್ಲಿ ಏನು ಸರ್, ಸಿಎಂ ಅವರು ಕೂಡ ಇವತ್ತು ಸಂಜೆ ಏನಾದರೂ ಬರಕ್ಕೆ ಹೇಳಿದ್ದಾರೆ, ಸಂಜೆ ಬರಕ್ಕೆ ಹೇಳಿದ್ದಾರೆ. ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ, ಸಿಎಂ ಕಾಣ್ತೀನಿ. ಈಗ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಹಿಟ್ ಅಂಡ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡಲಿ ಹೋಗಿ ಫಸ್ಟು ಅಂತ. ಅಲ್ಲ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ. ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೇನೋ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಕೇಳ್ತಾ ಇರೋವಂಥದ್ದು. ತನಿಖೆ ಆಗಲಿ, ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂಥದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ ನೋಡಿದೆ, ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂಥದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂಥದ್ದು. ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ತನಿಖೆ ಆಗಲಿ. ತನಿಖೆ ಆಗಬೇಕು ಅಂತ ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ? ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋರು ಮಂತ್ರಿಗಳು ಹೇಳಿದಾರ ಅಥವಾ ಬೇರೆ ಯಾರು ಹೇಳಿದಾರ? ಅದು ನಿಮ್ಮಲ್ಲಿ ಆಗ್ತಾ ಇರೋವಂಥದ್ದು. ಸೊ ಅದೇನು ಸ್ವಪಕ್ಷ ಅಂತಲ್ಲ, ಯಾರೇ ಆಗಲಿ ಆಗಿರುವಂಥದ್ದು ತಪ್ಪು, ಅದರಿಂದ ತನಿಖೆ ಆಗಲಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳ ಹತ್ರ ಸಂಜೆ ಚರ್ಚೆ ಮಾಡ್ತೀನಿ, ಬರಕ್ಕೆ ಹೇಳಿದ್ದಾರೆ. ಚರ್ಚೆ ಮಾಡಿದ್ಮೇಲೆ ಅದಾದ್ಮೇಲೆ ಏನು ಹೇಳ್ತಾರೆ ಅದು. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಹತ್ರ ಭೇಟಿ ಮಾಡಿದ ನಂತರನೇ ಕೊಡ್ತೀವಿ. ಒಳಗಡೆ ಇರ್ಬೇಕಲ್ಲ ಸರ್, ಬರ್ತಾರೆ ಸರ್. ಈಗ ಬಂದಿಲ್ಲ ಅಂದ್ರೆ ಬರ್ತಾರೆ. ಸರ್, ಅವರು ಯಾವ ಸೋಗಿನಲ್ಲಿ ಬಂದಿದ್ರು ಸರ್? ಆದ್ರೆ ಏನು ನಿಮ್ಮನ್ನ ಕೆಲಸ ಕೇಳ್ಕೊಂಡು ಅದೇನು ಇಲ್ಲಪ್ಪ, ಆ ಥರ ಏನಿಲ್ಲ. ಬಂದ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ. ಸೊ ಕೆಲಸ ಕೇಳಕ್ಕೆ ಬಂದಿದ್ರು, ಕೆಲಸ ಮಾಡಿಸ್ಕೊಳಕ್ಕೆ ಬಂದಿದ್ರು, ಅದು ತನಿಖೆ ಮೇಲೆ ಗೊತ್ತಾಗ್ಬೇಕು. ಸರ್, ಘಟನೆ ಸರ್, ರಾಜಣ್ಣ ಅವರು ಅವ್ರ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸರ್, ತಮ್ಮ ವಿಚಾರದಲ್ಲೂ ಅದೇ ಪ್ರಯತ್ನ ನಡೆದಿದೆ ಸರ್. ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನಾನೇನು ಪ್ರಸ್ತಾಪ ಹೇಳಿದ್ದೀನಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೆ. ನಾವು ತಡ ಆಗಿಲ್ವಾ ಸರ್? ನೀವು 6 ತಿಂಗಳು 2 ತಿಂಗಳಿಂದ ಅಂತಂದ್ರೆ ದೂರು ಕೊಡೋದಕ್ಕೆ ಗಮನಕ್ಕೆ ತರೋದು ಏನಾಗುತ್ತೆ, ದಿನನಿತ್ಯ ಜನ ಬರ್ತಾರೆ. ಸೊ ಬಂದಾಗ ಯಾರಿಗೂ ಅಷ್ಟು ನಮಗೆ ಅದ್ರ ಬಗ್ಗೆ ಹೋಗೋದಿಲ್ಲ. ಯಾವಾಗ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅವಾಗ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಯಾರ ಮೇಲೆ ಯಾಕಂದ್ರೆ ರಾಜಕೀಯ ವಿರೋಧಿಗಳು ನಿಮಗೂ ಕೂಡ ತುಂಬಾ ಇದ್ದಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಯಾರ ಮೇಲೂ ನಮಗೇನು ವೈಯಕ್ತಿಕವಾದಂಥ ಕಂಪ್ಲೀಟ್ಲಿ ಒಂದು ಟೀಮ್, ಒಂದು ಗ್ಯಾಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆಯೋ, ಯಾರ್ದಾರು ಕುಮ್ಮಕ್ಕಿನಿಂದ ನಡೆದಂಗೆ ಕಾಣಿಸ್ತಾ ಇದೆ? ಈಗ ಅದಕ್ಕೆ ಉತ್ತರ ತನಿಖೆ ಆದಮೇಲೆ ಗೊತ್ತಾಗೋದು. ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಇಂಡಿವಿಜುವಲ್ ಮಾಡ್ತಿದ್ದಾರೋ ಅಥವಾ ಗ್ರೂಪ್ ಆಗಿ ಮಾಡ್ತಿದ್ದಾರೋ, ಅದನ್ನು ತನಿಖೆ ಆದಮೇಲೆ ಗೊತ್ತಾಗೋದು. ಸರ್, ಕೆಲವು ನಾಯಕರು ಹೇಳ್ತಾರೆ ನಿಮ್ಮ ಪಕ್ಷದವರೇ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಮುನಿರತ್ನವ್ರು ಹೇಳ್ತಿದ್ದಾರೆ ಸರ್. ಮುನಿರತ್ನವ್ರು ಅವ್ರನ್ನ ಕೇಳಿ, ಅವ್ರು ಹೇಳಿದ್ರು, ಅವ್ರನ್ನ ಕೇಳಿ. ಸರ್, ನಿಮ್ಮ ಜೊತೆಗೆ ಬೇರೆ ನಮಗೂ ಆಗಿತ್ತಂತ ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಸರ್? ಸದ್ಯಕ್ಕೆ ಯಾರು ಇಲ್ಲ. ತಿಮ್ಮಾಪುರವ್ರು ಮೊನ್ನೆ ಹೇಳಿದ್ರು, ನಮ್ಮ ಭಾಗದವ್ರಿಗೂ ಕೆಲವ್ರಿಗೆ ಪ್ರಯತ್ನ ಆಗಿತ್ತು ಅಂತ ಹೇಳಿ. ಅಲ್ಲ, ಅದು ಅವ್ರನ್ನ ಕೇಳ್ಕೊಬೇಕು. ಅವ್ರ ಭಾಗದಲ್ಲಿ ಏನಾರು ಆಗಿದ್ರೆ ತಿಮ್ಮಾಪುರ ಅವ್ರನ್ನ ಕೇಳ್ಕೊಬೇಕು. ಸರ್, ಈಗ ರಾಜಣ್ಣ ನೇರವಾಗಿ ಮಾತಾಡೋದಕ್ಕೆ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಆಗಿದ್ರೆ ಅದನ್ನು ರಾಜಣ್ಣವ್ರನ್ನ ಕೇಳಿ. ಅಲ್ಲ, ನಿಮ್ಮ ಜೊತೆ ಮಾತನಾಡಿ ಸಂದರ್ಭದಲ್ಲಿ ನಾವು ಈ ವಿಚಾರ ಇನ್ನೂ ಹೆಚ್ಚು ಮಾತಾಡಿಲ್ಲ. ಇದು ಸಿಎಂ ಹತ್ರ ಮಾತಾಡಿದ್ಮೇಲೆ ಇಬ್ಬರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಇಡೀ ನಿಮ್ಮ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಏನಾದರೂ ಆಗಿದೆಯಾ? ಈಗ ಕುಟುಂಬದ ಮೇಲೆ ಆಗಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ರಾಜಣ್ಣವ್ರ ಮೇಲೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ನನ್ನ ಮೇಲೂ ಮಾಡಿದ್ದಾರೆ ಅನ್ನೋವಂಥದ್ದು ಈಗ ನಡೀತಾ ಇದೆ. ಸೊ ಅದಕ್ಕೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಂತ ನಾನು ಹೇಳೋದು. ಪ್ರಮುಖವಾಗಿ ಅದೇ ಸರ್, ಈಗ ನೆನ್ನೆ ಈಗ ಸಿಎಂ ಅವರು ಕೂಡ ಇವತ್ತು ಸಂಜೆ ಮೀಟ್ ಮಾಡೋದು ಸರ್. ಒಂದು ನಿಮಿಷ ನಡೀರಪ್ಪ ಒಳಗೆ ಏನು ಹೇಳಿ ಹೇಳ್ತೀನಿ. ಸರ್, ಇಲ್ಲ ನೆರಳಲ್ಲಿ ಏನು ಸರ್, ಸಿಎಂ ಅವರು ಕೂಡ ಇವತ್ತು ಸಂಜೆ ಏನಾದರೂ ಬರಕ್ಕೆ ಹೇಳಿದ್ದಾರೆ, ಸಂಜೆ ಬರಕ್ಕೆ ಹೇಳಿದ್ದಾರೆ. ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ, ಸಿಎಂ ಕಾಣ್ತೀನಿ. ಈಗ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಹಿಟ್ ಅಂಡ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡಲಿ ಹೋಗಿ ಫಸ್ಟು ಅಂತ. ಅಲ್ಲ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ. ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೇನೋ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಕೇಳ್ತಾ ಇರೋವಂಥದ್ದು. ತನಿಖೆ ಆಗಲಿ, ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂಥದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ
ಮಾಡ್ತಾ ಇದ್ದಾರೆ ನೋಡಿದೆ, ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂಥದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂಥದ್ದು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗಲ್ಲ. ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ಸರ್? ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ, ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ ಅಥವಾ ಬೇರೆ ಯಾರು ಹೇಳಿದಾರ? ಅದು ನಿಮ್ಮಲ್ಲಿ ಆಗ್ತಾ ಇರೋವಂಥದ್ದು. ಸೊ ಅದೇನು ಸ್ವಪಕ್ಷ ಅಂತಲ್ಲ, ಯಾರೇ ಆಗಲಿ ಆಗಿರುವಂಥದ್ದು ತಪ್ಪು, ಅದರಿಂದ ತನಿಖೆ ಆಗಲಿ ಅಂತ ಹೇಳ್ತಾರೆ. ಯಾವ ಥರ ಕೊಡ್ತೀರಿ ಸರ್? ಅಂದ್ರೆ ಯಾರ್ಯಾರು ದೂರು ಕೊಡಬೇಕು ಅಂತ ಯಾವ ಸ್ಟೇಷನ್ ತೀರ್ಮಾನ ಮಾಡಿದ್ದಾರೆ? ಮುಖ್ಯಮಂತ್ರಿಗಳ ಹತ್ರ ಸಂಜೆ ಚರ್ಚೆ ಮಾಡ್ತೀನಿ, ಬರೋಕ್ಕೆ ಹೇಳಿದ್ದಾರೆ. ಚರ್ಚೆ ಮಾಡಿದ್ಮೇಲೆ ಅದಾದ್ಮೇಲೆ ಏನು ಹೇಳ್ತಾರೆ ಅದು. ಅಲ್ಲ, ಈಗ ದೂರು ಕೊಡೋದಾದ್ರೆ ಒಂದು ಸ್ಟೇಷನ್ಗೆ ಅಥವಾ ಪರ್ಟಿಕ್ಯುಲರ್ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಹತ್ರ ಭೇಟಿ ಮಾಡಿದ ನಂತರನೇ ಕೊಡ್ತೀವಿ. ಸರ್ ರಾಜಣ್ಣ ಅವರು ಇಲ್ಲಿದ್ದಾರೆ ಸರ್, ಅದ್ರ ಇವತ್ತು ಒಳಗಡೆ ಇರಬೇಕಲ್ಲ ಸರ್, ಬರ್ತಾರೆ. ಸರ್ ಈಗ ಬಂದಿಲ್ಲ ಅಂದ್ರೆ ಬರ್ತಾರೆ. ಹೇಳ್ತಿರಲ್ಲ ಸರ್, ಅವರು ಯಾವ ಸೋಗಿನಲ್ಲಿ ಬಂದಿದ್ರು ಸರ್? ಆದ್ರೆ ಏನ್ ನಿಮ್ಮನ್ನ ಕೆಲಸ ಕೇಳ್ಕೊಂಡು ಅದೇನು ಇಲ್ಲಪ್ಪ, ಆ ಥರ ಏನಿಲ್ಲ. ಬಂದ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ. ಸೊ ಕೆಲಸ ಕೇಳಕ್ಕೆ ಬಂದಿದ್ರು, ಕೆಲಸ ಮಾಡಿಸ್ಕೊಳಕ್ಕೆ ಬಂದಿದ್ರು, ಅದು ತನಿಖೆ ಮೇಲೆ ಗೊತ್ತಾಗ್ಬೇಕು. ಸರ್ ಘಟನೆ ಸರ್, ರಾಜಣ್ಣ ಅವರು ವಿಚಾರವನ್ನು ಪ್ರಸ್ತಾಪಿಸಿದೆ ಸರ್. ತಮ್ಮ ವಿಚಾರದಲ್ಲೂ ಅದೇ ಪ್ರಯತ್ನ ನಡೆಯುತ್ತೆ ಸರ್. ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನಾನೇನು ಪ್ರಸ್ತಾಪ ಹೇಳಿದ್ದೀನಿ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೆ. ನಾವು ತಡ ಆಗಿಲ್ವಾ ಸರ್ ಇಷ್ಟು ನೀವು 6 ತಿಂಗಳು 2 ತಿಂಗಳಿಂದ ಅಂತಂದ್ರೆ ದೂರು ಕೊಡೋದಕ್ಕೆ ಗಮನಕ್ಕೆ ತರೋದು ಬೆಳಗ್ಗೆ ಏನಾಗುತ್ತೆ, ದಿನನಿತ್ಯ ಜನ ಬರ್ತಾರೆ. ಸೊ ಬಂದಾಗ ಯಾರಿಗೂ ಅಷ್ಟು ನಮಗೆ ಅದ್ರ ಬಗ್ಗೆ ಹೋಗೋದಿಲ್ಲ. ಯಾವಾಗ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅವಾಗ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಯಾರ ಮೇಲೆ ಯಾಕಂದ್ರೆ ರಾಜಕೀಯ ವಿರೋಧಿಗಳು ನಿಮಗೂ ಕೂಡ ತುಂಬಾ ಇದ್ದಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಯಾರ ಮೇಲೂ ನಮಗೇನು ವೈಯಕ್ತಿಕವಾದಂಥ ಇದು ಕಂಪ್ಲೀಟ್ಲಿ ಒಂದು ಟೀಮ್, ಒಂದು ಗ್ಯಾಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆಯೋ, ಯಾರ್ದಾರು ಕುಮ್ಮಕ್ಕಿನಿಂದ ನಡೆದಂಗೆ ಕಾಣಿಸ್ತಾ ಇದೆ? ಈಗ ಅದಕ್ಕೆ ಉತ್ತರ ತನಿಖೆ ಆದಮೇಲೆ ಗೊತ್ತಾಗೋದು. ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಇಂಡಿವಿಜುವಲ್ ಮಾಡ್ತಿದ್ದಾರೋ ಅಥವಾ ಗ್ರೂಪ್ ಆಗಿ ಮಾಡ್ತಿದ್ದಾರೋ, ಅದನ್ನು ತನಿಖೆ ಆದಮೇಲೆ ಗೊತ್ತಾಗೋದು. ಸರ್, ಕೆಲವು ನಾಯಕರು ಹೇಳ್ತಾರೆ ರಾಜಣ್ಣ ಅವರು ನೀವು ಮಾತನಾಡಿದ ನಂತರ ಬೇರೆಯವರು ಯಾರು ನಿಮ್ಮ ಪಕ್ಷದವರೇ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಮುನ್ರತ್ನವ್ರು ಹೇಳ್ತಿದ್ದಾರೆ ಸರ್. ಮುನ್ರತ್ನವ್ರು ಅವ್ರನ್ನ ಕೇಳಿ, ಅವ್ರು ಹೇಳಿದ್ರು ಅವ್ರನ್ನ ಕೇಳಿ. ಸರ್, ನಿಮ್ಮ ಜೊತೆಗೆ ಬೇರೆ ನಮಗೂ ಆಗಿತ್ತಂತ ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಸರ್? ಸದ್ಯಕ್ಕೆ ಯಾರು ಇಲ್ಲ. ತಿಮ್ಮಾಪುರವ್ರು ಮೊನ್ನೆ ಹೇಳಿದ್ರು ನಮ್ಮ ಭಾಗದವ್ರಿಗೂ ಕೆಲವ್ರಿಗೆ ಪ್ರಯತ್ನ ಆಗಿತ್ತು ಅಂತ ಹೇಳಿ. ಅಲ್ಲ, ಅದು ಅವ್ರನ್ನ ಕೇಳ್ಕೊಬೇಕು. ಅವ್ರ ಭಾಗದಲ್ಲಿ ಏನಾರು ಆಗಿದ್ರೆ ತಿಮ್ಮಾಪುರ ಅವ್ರನ್ನ ಕೇಳ್ಕೊಬೇಕು. ಸರ್, ಈಗ ರಾಜಣ್ಣ ನೇರವಾಗಿ ಮಾತಾಡೋದಕ್ಕೆ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಆಗಿದ್ರೆ ಅದನ್ನು ರಾಜಣ್ಣ ಅವ್ರನ್ನ ಕೇಳಿ. ಅಲ್ಲ, ನಿಮ್ಮ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ನಾವು ಈ ವಿಚಾರ ಇನ್ನೂ ಹೆಚ್ಚು ಮಾತಾಡಿಲ್ಲ. ಇದು ಸಿಎಂ ಹತ್ರ ಮಾತಾಡಿದ್ಮೇಲೆ ಇಬ್ಬರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಇಡೀ ನಿಮ್ಮ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಏನಾದರೂ ಆಗಿದೆಯಾ? ಈಗ ಕುಟುಂಬದ ಮೇಲೆ ಆಗಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ರಾಜಣ್ಣವ್ರ ಮೇಲೆ ಮಾಡ್ತಾ ಇದ್ದಾರೆ, ನನ್ನ ಮೇಲೂ ಮಾಡಿದ್ದಾರೆ ಅನ್ನೋವಂಥದ್ದು ಈಗ ನಡೀತಾ ಇದೆ. ಸೊ ಅದಕ್ಕೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಂತ ನಾನು ಹೇಳೋದು. ಪ್ರಮುಖವಾಗಿ ಅದೇ ಸರ್, ಈಗ ನೆನ್ನೆ ಈಗ ಸಿಎಂ ಅವರು ಕೂಡ ಇವತ್ತು ಸಂಜೆ ಮೀಟ್ ಮಾಡೋದು ಸರ್. ಒಂದು ನಿಮಿಷ ನಡೀರಪ್ಪ, ಒಳಗೆ ಏನು ಹೇಳಿ ಹೇಳ್ತೀನಿ. ಸರ್, ಇಲ್ಲೇ ನಳ್ಳಲ್ಲಿ ಏನು ಸರ್, ಸಿಎಂ ಅವರು ಕೂಡ ಇವತ್ತು ಸಂಜೆ ನಿಮ್ಮನ್ನೇನಾದರೂ ಬರೋದಕ್ಕೆ ಹೇಳಿದ್ದಾರೆ? ಬರೋಕ್ಕೆ ಹೇಳಿದ್ದಾರೆ, ಸಂಜೆ ಬರೋಕ್ಕೆ ಹೇಳಿದ್ದಾರೆ. ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ, ಸಿಎಂ ಕಾಣ್ತೀನಿ. ಈಗ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಹಿಟ್ ಅಂಡ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡಲಿ ಹೋಗಿ ಫಸ್ಟು ಅಂತ. ಎಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ. ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೇನೂ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಕೇಳ್ತಾ ಇರೋವಂಥದ್ದು. ತನಿಖೆ ಆಗಲಿ, ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂಥದ್ದವರು. ಧರಣಿ ಕೂಡ ಮಾಡ್ತಾ ಇದ್ದಾರೆ ನೋಡಿದೆ, ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂಥದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂಥದ್ದು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ಸರ್? ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ, ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ ಅಥವಾ ಬೇರೆ ಯಾರು ಹೇಳಿದಾರ? ಅದು ನಿಮ್ಮಲ್ಲಿ ಆಗ್ತಾ ಇರೋವಂಥದ್ದು. ಸೊ ಅದೇನು ಸ್ವಪಕ್ಷ ಅಂತಲ್ಲ, ಯಾರೇ ಆಗಲಿ ಆಗಿರುವಂಥದ್ದು ತಪ್ಪು, ಅದರಿಂದ ತನಿಖೆ ಆಗಲಿ ಅಂತ ಹೇಳ್ತಾರೆ. ಯಾವ ಥರ ಕೊಡ್ತೀರಿ ಸರ್? ಅಂದ್ರೆ ಯಾರ್ಯಾರು ದೂರು ಕೊಡಬೇಕು ಅಂತ ಯಾವ ಸ್ಟೇಷನ್ ತೀರ್ಮಾನ ಮಾಡಿದ್ದಾರೆ? ಮುಖ್ಯಮಂತ್ರಿಗಳ ಹತ್ರ ಸಂಜೆ ಚರ್ಚೆ ಮಾಡ್ತೀನಿ, ಬರೋಕ್ಕೆ ಹೇಳಿದ್ದಾರೆ. ಚರ್ಚೆ ಮಾಡಿದ್ಮೇಲೆ ಅದಾದ್ಮೇಲೆ ಏನು ಹೇಳ್ತಾರೆ ಅದು. ಅಲ್ಲ, ಈಗ ದೂರು ಕೊಡೋದಾದ್ರೆ ಒಂದು ಸ್ಟೇಷನ್ಗೆ ಅಥವಾ ಪರ್ಟಿಕ್ಯುಲರ್ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಹತ್ರ ಭೇಟಿ ಮಾಡಿದ ನಂತರನೇ ಕೊಡ್ತೀವಿ. ಸರ್ ರಾಜಣ್ಣ ಅವರು ಇಲ್ಲಿದ್ದಾರೆ ಸರ್, ಅದ್ರ ಇವತ್ತು ಒಳಗಡೆ ಇರಬೇಕಲ್ಲ ಸರ್, ಬರ್ತಾರೆ. ಸರ್, ಈಗ ಬಂದಿಲ್ಲ ಅಂದ್ರೆ ಬರ್ತಾರೆ. ಹೇಳ್ತಿರಲ್ಲ ಸರ್, ಅವರು ಯಾವ ಸೋಗಿನಲ್ಲಿ ಬಂದಿದ್ರು ಸರ್? ಆದ್ರೆ ಏನ್ ನಿಮ್ಮನ್ನ ಕೆಲಸ ಕೇಳ್ಕೊಂಡು ಅದೇನು ಇಲ್ಲಪ್ಪ, ಆ ಥರ ಏನಿಲ್ಲ. ಬಂದ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ. ಸೊ ಕೆಲಸ ಕೇಳಕ್ಕೆ ಬಂದಿದ್ರು, ಕೆಲಸ ಮಾಡಿಸ್ಕೊಳಕ್ಕೆ ಬಂದಿದ್ರು, ಅದು ತನಿಖೆ ಮೇಲೆ ಗೊತ್ತಾಗ್ಬೇಕು. ಸರ್ ಘಟನೆ ಸರ್, ರಾಜಣ್ಣ ಅವರು ವಿಚಾರವನ್ನು ಪ್ರಸ್ತಾಪಿಸಿದೆ ಸರ್. ತಮ್ಮ ವಿಚಾರದಲ್ಲೂ ಅದೇ ಪ್ರಯತ್ನ ನಡೆಯುತ್ತೆ ಸರ್.
ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನಾನೇನು ಪ್ರಸ್ತಾಪ ಹೇಳಿದ್ದೀನಿ ಮಾಡ್ತಾ ಇದ್ದಾರೆ ಅಂತ. ನೋಡಿ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೆ. ತಾವು ತಡ ಆಗಿಲ್ವಾ ಸರ್ ಇಷ್ಟು ನೀವು 6 ತಿಂಗಳು 2 ತಿಂಗಳಿಂದ ಅಂತಂದ್ರೆ ದೂರು ಕೊಡೋದಕ್ಕೆ ಗಮನಕ್ಕೆ ತರೋದು ಬೆಳಗ್ಗೆ ಏನಾಗುತ್ತೆ, ದಿನನಿತ್ಯ ಜನ ಬರ್ತಾರೆ ರೀ. ಸೊ ಬಂದಾಗ ಯಾರಿಗೂ ಅಷ್ಟು ನಮಗೆ ಅದ್ರ ಬಗ್ಗೆ ಹೋಗೋದಿಲ್ಲ. ಯಾವಾಗ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವಾಗ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಯಾರ ಮೇಲೆ ಯಾರ ಮೇಲೆ ಯಾಕಂದ್ರೆ ರಾಜಕೀಯ ವಿರೋಧಿಗಳು ನಿಮಗೂ ಕೂಡ ತುಂಬ ಇದ್ದಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಯಾರ ಮೇಲೂ ನಮಗೇನು ವೈಯಕ್ತಿಕವಾದಂಥ ಇದು ಕಂಪ್ಲೀಟ್ಲಿ ಒಂದು ಟೀಮು ಒಂದು ಗ್ಯಾಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆಯೋ ಯಾರ್ದಾರು ಕುಮ್ಮಕ್ಕಿನಿಂದ ನಡೆದಂಗೆ ಕಾಣಿಸ್ತಾ ಇದೆ? ಈಗ ಅದಕ್ಕೆ ಉತ್ತರ ತನಿಖೆ ಆದಮೇಲೆ ಗೊತ್ತಾಗೋದು. ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಇಂಡಿವಿಜುವಲ್ ಮಾಡ್ತಿದ್ದಾರೋ ಅಥವಾ ಗ್ರೂಪಾಗಿ ಮಾಡ್ತಿದ್ದಾರೋ ಅದನ್ನು ತನಿಖೆ ಆದಮೇಲೆ ಗೊತ್ತಾಗೋದು. ಸರ್, ಕೆಲವು ನಾಯಕರು ಹೇಳ್ತಾರೆ ನಿಮ್ಮ ರಾಜಣ್ಣ ಅವರು ನೀವು ಮಾತನಾಡಿದ ನಂತರ ಬೇರೆಯವರು ಯಾರು ನಿಮ್ಮ ಪಕ್ಷದವರೇ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಮುನಿರತ್ನವ್ರು ಹೇಳ್ತಿದ್ದಾರೆ ಸರ್. ಮುನಿರತ್ನವ್ರು ಅವ್ರನ್ನ ಕೇಳಿ, ಅವ್ರು ಹೇಳಿದ್ರು ಅವ್ರನ್ನ ಕೇಳಿ. ಸರ್ ನಿಮ್ಮ ಜೊತೆಗೆ ಬೇರೆ ನಮಗೂ ಆಗಿತ್ತಂತ ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಸರ್? ಸದ್ಯಕ್ಕೆ ಯಾರು ಇಲ್ಲ. ತಿಮ್ಮಾಪುರ ಅವ್ರು ಮೊನ್ನೆ ಹೇಳಿದ್ರು ನಮ್ಮ ಭಾಗದವ್ರಿಗೂ ಕೆಲವ್ರಿಗೆ ಪ್ರಯತ್ನ ಆಗಿತ್ತು ಅಂತ ಹೇಳಿ. ಅಲ್ಲ, ಅದು ಅವ್ರನ್ನ ಕೇಳ್ಕೊಬೇಕು. ಅವ್ರ ಭಾಗದಲ್ಲಿ ಏನಾರು ಆಗಿದ್ರೆ ತಿಮ್ಮಾಪುರ ಅವ್ರನ್ನ ಕೇಳ್ಕೊಬೇಕು. ಸರ್, ಈಗ ರಾಜಣ್ಣ ನೇರವಾಗಿ ಮಾತಾಡೋದಕ್ಕೆ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಆಗಿದ್ರೆ ಅದನ್ನು ರಾಜಣ್ಣ ಅವ್ರನ್ನ ಕೇಳಿ. ಅಲ್ಲ, ನಿಮ್ಮ ಜೊತೆ ಮಾತಾಡಿದ ಸಂದರ್ಭದಲ್ಲಿ ನಾವು ಈ ವಿಚಾರ ಇನ್ನೂ ಹೆಚ್ಚು ಮಾತಾಡಿಲ್ಲ. ಇದು ಸಿಎಂ ಹತ್ರ ಮಾತಾಡಿದ್ಮೇಲೆ ಇಬ್ಬರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಇಡೀ ನಿಮ್ಮ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಏನಾದರೂ ಆಗಿದೆಯಾ? ಈಗ ಕುಟುಂಬದ ಮೇಲೆ ಆಗಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ರಾಜಣ್ಣವ್ರ ಮೇಲೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ನನ್ನ ಮೇಲೂ ಮಾಡಿದ್ದಾರೆ ಅನ್ನೋವಂಥದ್ದು ಈಗ ನಡೀತಾ ಇದೆ. ಸೊ ಅದಕ್ಕೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಂತ ನಾನು ಹೇಳೋದು.